26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಮೊನ್ನೆ ಕಾಂಗ್ರೆಸ್ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕ್ಲಿಕ್ಕೆ ಹೋದ್ರೆ ಮೊಟ್ಟೆ ಹೊಡೆದಿದಾರಲ್ಲ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಹತ್ರ ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ಇಲ್ದಲೇ ಇರ್ಬೋದು, ಆದ್ರೆ ಕಳೆದ 12 ವರ್ಷದಿಂದ ದೇಶ ಆಳ್ತಿರೋರು ನಾವು. ಜಗತ್ತಿನ ಅತಿ ದೊಡ್ಡ ಪಾರ್ಟಿ ನಮ್ದು. ನಮ್ಮ ಕಾರ್ಯಕರ್ತರು ಕೈಗೊಂದು ಮೊಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರೆ ನೀವು ಕೂಡ ಓಡಾಡಕ್ಕಾಗಲ್ಲ ರೋಡಲ್ಲಿ. ನಮ್ಮ MLA ಗಳ ಮೇಲೆ, ನಮ್ಮ BP ಹರೀಶ್ ಅವ್ರ ಮೇಲೆ, ಅವ್ರ ಮೇಲೆ ನೀವು ಮೊಟ್ಟೆನ ಇದು ಬಿಸಾಡ್ತಿರಲ್ವಾ? ನಮಗ್ ನಾವು ಬಿಸಾಡಕ್ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಈ ತರ ಸಮಾಜ ಒಡೆಯಕ್ ಹೋಗ್ಬೇಡಿ. ಕಾರ್ಯಕರ್ತರು ಸಂಘರ್ಷಕ್ಕೆ ನಿಲ್ತು ಅಂತಂದ್ರೆ ಕಾಂಗ್ರೆಸ್ಗಿಂತ ಹೆಚ್ಚು ಕಾರ್ಯಕರ್ತರು ಇರೋದು. ಜಗತ್ತಿನಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಹೊಂದಿರುವ ಪಕ್ಷ ಭಾರತೀಯ ಜನತಾ ಪಕ್ಷ. ಅದನ್ನ ಅರ್ಥ ಮಾಡಿಕೊಂಡು ಇನ್ನು ಈ ತರ ಒಂದು ಚಿಲ್ಲರೆ ರಾಜಕಾರಣವನ್ನ ಬಿಡಿ ಅಂತ ಹೇಳ್ಬಿಟ್ಟು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳ್ತಾ, ಇಷ್ಟು ದೊಡ್ಡ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಈ ಪ್ರೊಟೆಸ್ಟ್ ಬಂದಿದ್ದೀರಿ. ನಾವು ಇದೇ ರೀತಿ ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ಸಿನ ದೇಶ ವಿರೋಧಿ ಒಂದು ಚಟುವಟಿಕೆ ಏನಿದೆಯಲ್ಲ ಅದಕ್ಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿ ಇವತ್ತು ಮುಂದಿನ ತಲೆಮಾರು ಇರ್ಬೋದು, ಈಗ ಹೋಗ್ತಾ ಇರೋಂಥವ್ರು, ಗ್ರಾಜುಯೇಟ್ ಆಗ್ತಾ ಇರೋಂಥವ್ರು ಇರ್ಬೋದು, ಈಗ ಅಂಡರ್ ಗ್ರಾಜುಯೇಷನ್ ಮೆಡಿಕಲ್ ಸೇರ್ತಾ ಇರೋಂಥ ಇರ್ಬೋದು, ಅವರಿಗೆ ಯಾವುದೇ ಕ್ಯಾಪಿಟೇಷನ್ ಶುಲ್ಕದ ಹಾವಳಿ ಇಲ್ಲದೆ ಮಕ್ಕಳಿಗೆ ಸೀಟ್ ಸಿಗ್ತಾ ಇದೆ. ಇದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ತಂದಿರುವಂತ ನೀಟ್ ಅನ್ನೋ ವ್ಯವಸ್ಥೆ ಕಾರಣ. ಅದಕ್ಕೋಸ್ಕರವಾಗಿ ದೇಶದಲ್ಲಿ ಇಂಥ ಒಂದು ಒಳ್ಳೆ ವ್ಯವಸ್ಥೆನ ತಂದಿರುವಂತಹ ನರೇಂದ್ರ ಮೋದಿ ಅವರ ಪರವಾಗಿ ನಾವೆಲ್ಲ ನಿಲ್ಲೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಮೊನ್ನೆ ಕಾಂಗ್ರೆಸ್ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕ್ಲಿಕ್ಕೆ ಹೋದ್ರೆ ಮೊಟ್ಟೆ ಹೊಡೆದಿದಾರಲ್ಲ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಹತ್ರ ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ಇಲ್ದಲೇ ಇರ್ಬೋದು, ಆದ್ರೆ ಕಳೆದ 12 ವರ್ಷದಿಂದ ದೇಶ ಆಳ್ತಿರೋರು ನಾವು. ಜಗತ್ತಿನ ಅತಿ ದೊಡ್ಡ ಪಾರ್ಟಿ ನಮ್ದು. ನಮ್ಮ ಕಾರ್ಯಕರ್ತರು ಕೈಗೊಂದು ಮೊಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರೆ ನೀವು ಕೂಡ ಓಡಾಡಕ್ಕಾಗಲ್ಲ ರೋಡಲ್ಲಿ. ನಮ್ಮ MLA ಗಳ ಮೇಲೆ, ನಮ್ಮ BP ಹರೀಶ್ ಅವ್ರ ಮೇಲೆ, ಅವ್ರ ಮೇಲೆ ನೀವು ಮೊಟ್ಟೆನ ಇದು ಬಿಸಾಡ್ತಿರಲ್ವಾ? ನಮಗ್ ನಾವು ಬಿಸಾಡಕ್ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಈ ತರ ಸಮಾಜ ಒಡೆಯಕ್ ಹೋಗ್ಬೇಡಿ. ಕಾರ್ಯಕರ್ತರು ಸಂಘರ್ಷಕ್ಕೆ ನಿಲ್ತು ಅಂತಂದ್ರೆ ಕಾಂಗ್ರೆಸ್ಗಿಂತ ಹೆಚ್ಚು ಕಾರ್ಯಕರ್ತರು ಇರೋದು. ಜಗತ್ತಿನಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಹೊಂದಿರುವ ಪಕ್ಷ ಭಾರತೀಯ ಜನತಾ ಪಕ್ಷ. ಅದನ್ನ ಅರ್ಥ ಮಾಡಿಕೊಂಡು ಇನ್ನು ಈ ತರ ಒಂದು ಚಿಲ್ಲರೆ ರಾಜಕಾರಣವನ್ನ ಬಿಡಿ ಅಂತ ಹೇಳ್ಬಿಟ್ಟು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳ್ತಾ, ಇಷ್ಟು ದೊಡ್ಡ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಈ ಪ್ರೊಟೆಸ್ಟ್ ಬಂದಿದ್ದೀರಿ. ನಾವು ಇದೇ ರೀತಿ ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ಸಿನ ದೇಶ ವಿರೋಧಿ ಒಂದು ಚಟುವಟಿಕೆ ಏನಿದೆಯಲ್ಲ ಅದಕ್ಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿ ಇವತ್ತು ಮುಂದಿನ ತಲೆಮಾರು ಇರ್ಬೋದು, ಈಗ ಹೋಗ್ತಾ ಇರೋಂಥವ್ರು, ಗ್ರಾಜುಯೇಟ್ ಆಗ್ತಾ ಇರೋಂಥವ್ರು ಇರ್ಬೋದು, ಈಗ ಅಂಡರ್ ಗ್ರಾಜುಯೇಷನ್ ಮೆಡಿಕಲ್ ಸೇರ್ತಾ ಇರೋಂಥವ್ರು ಇರ್ಬೋದು, ಅವರಿಗೆ ಯಾವುದೇ ಕ್ಯಾಪಿಟೇಷನ್ ಶುಲ್ಕದ ಹಾವಳಿ ಇಲ್ಲದೆ ಮಕ್ಕಳಿಗೆ ಸೀಟ್ ಸಿಗ್ತಾ ಇದೆ. ಇದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ತಂದಿರುವಂತ ನೀಟ್ ಅನ್ನೋ ವ್ಯವಸ್ಥೆ ಕಾರಣ. ಅದಕ್ಕೋಸ್ಕರವಾಗಿ ದೇಶದಲ್ಲಿ ಇಂಥ ಒಂದು ಒಳ್ಳೆ ವ್ಯವಸ್ಥೆನ ತಂದಿರುವಂತಹ ನರೇಂದ್ರ ಮೋದಿ ಅವರ ಪರವಾಗಿ ನಾವೆಲ್ಲ ನಿಲ್ಲೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.